ನೀರೇನೋ ಕೊಡ್ತೀಯ, ಜಾಸ್ತಿ ನೀರು ಕುಡಿದ್ರೆ ನಾನು ಮತ್ತೆ ವಾಶ್ರೂಮ್ಗೆ ಹೋಗ್ಬೇಕು. ನೀನು ನನ್ನ ಅಲ್ಲಿ ಕರ್ಕೊಂಡೋಗಿ ಪಾಪ ಬಾಗ್ಲತ್ರ ವೇಟ್ ಮಾಡಬೇಕು. ನನ್ನ ಯೋಚನೆ ಬಿಡು, ನೀನು ಆರಾಮಾಗಿರು ಅಷ್ಟೆ. ಹಾಗಂತ್ಯ? ಹ್ಞೂ, ಹಾಗಿದ್ರೆ ಸರಿ. ಮೊದಲು ನಾನು ಹಣ್ಣು ತಿಂತೀನಿ, ಆಮೇಲೆ ನೀರು ಕುಡಿತೀನಿ. ಹ್ಞೂ ಸರಿ. ಇನ್ನೊಂದು ನನ್ನ ಕ್ಷಮಿಸೋ ಅಮೂಲ್ ಬೇಬಿ, ನನ್ನಿಂದ ನೀನು ಈ ಪರಿಸ್ಥಿತಿಲಿರೋ ಹಾಗಾಯ್ತು. ಪಾಪ ನೀನು. ನೀವ್ ಮನೆಗೆ ಹೋಗಿ, ನಾನು ಇಲ್ಲೇ ಇದ್ದು ನೋಡ್ಕೋತೀನಿ. ಹೇಳಿಪ್ಪ. ಲೋ ಮಗನೇ, ಸತ್ಯ ಪಾಪದ ಹುಡುಗಿ ಕಣ. ಅವಳು ತುಂಬ ಇನ್ನೋಸೆಂಟು. ಏನೋ ಪಾಪದ ಹುಡುಗಿನ? ಇನ್ನೋಸೆಂಟಾ? ಹೌದು ಅಪ್ಪ, ಹೊಗಳ್ಬೇಕು ನಿಜ, ಆದರೆ ಹೊಂದಿಸಿ ಬರೀರಿ ಕಾಲಮ್ ಥರ ಯಾವುದೋ ಪದನ ಇನ್ಯಾರಿಗೋ ಹೊಂದಿಸಿ ಹೊಗಳ್ಬಾರ್ದು. ಹಾಗಲ್ವೋ? ಇನ್ನೇನಪ್ಪ, ಅವಳನ್ನ ಹೊಗಳಕ್ಕೆ ಇನ್ಯಾವುದೋ ಪದನೂ ಸಿಗ್ಲಿಲ್ವಾ? ಪಾಪದವ್ ನಾನು ಅವಳನ್ನ ಸಮಾಧಾನ ಪಡಿಸೋಕ್ಕೆ ಎಷ್ಟು ಪಜಿತಿ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಅದೇನೇ ಇರಲಿ ಕಣೋ, ನಮ್ಮನ್ನು ಕ್ಷಮಿಸಬೇಕಾಗಿರೋಳು ಅವಳು. ಅಂಥದ್ರಲ್ಲಿ ಅವಳಿಗೆ ಮತ್ತೆ ಸಂಕಟ ಕೊಡೋದು ಸರಿಯಲ್ಲ ಕಣೋ. ನೀನು ಹುಷಾರಾಗಲಿ ಅಂತ ದೇವಸ್ಥಾನದಿಂದ ದೇವರ ದಾರ ತಂದು ಕಟ್ಟಿದ್ಲು. ಆ ಕಾಳಜಿಯಲ್ಲಿ ಅಷ್ಟೊಂದು ಮುಗ್ಧತೆ ಇದೆ. ಯಾವ ಹುಡುಗಾಟನೂ ಅತಿಯಾಗಬಾರ್ದು ಮಗನೇ. ಅವಳನ್ನ ಜಾಸ್ತಿ ಸತಾಯಿಸ್ಬೇಡ್ವೋ. ಅಪ್ಪ ಆಗಲ್ಲ, ನೀನು ಸ್ವಲ್ಪ ಹೊತ್ತು. ಬೇಡ, ಸ್ವಲ್ಪ ಅಂತ ಹೋಗಿ ಅವಳು ಮುಂದೆ ಅಲ್ಪ ಆಗಬೇಡ. ನೋಡು, ತಪ್ಪು ಮಾಡಿದ್ದೀವಿ. ಅವಳು ನಮ್ಮನ್ನ ಕ್ಷಮಿಸಿಲ್ಲ ಅಂತಂದ್ರು ಕೋಪ ಮಾಡ್ಕೋಬಾರ್ದು ಅಲ್ವಾ? ತಪ್ಪು ಮೇಲೆ ತಪ್ಪು ಆಗೋದು ಬೇಡ ಕಣೋ. ತನ್ನಿಂದಾನೇ ನಿನಗೆ ಹೀಗಾಗಿರಬಹುದು ಅಂತ ಅವಳು ಎಷ್ಟು ನೊಂದುಕೊಂಡಿದ್ದಾಳೆ ಗೊತ್ತಾ? ಅವಳು ಭಾವನೆಗಳ ಜೊತೆ ಆಟ ಆಡೋದು ಸರಿ ಇಲ್ಲ ಕಣಪ್ಪ. ಏನಾಯ್ತು? ಕೇಳಿಸ್ತಿದೆ ತಾನೇ? ಹಾ, ಕೇಳಿಸ್ತಿದೆಪ್ಪ. ನೋಡೋ, ಒಂದು ಹೆಣ್ಣು ಏನು ಬೇಕಾದರೂ ಸಹಿಸ್ಕೋತಾಳೆ, ಆದ್ರೆ ಮತ್ತೊಬ್ಬರು ತನ್ನ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನ ಸಹಿಸ್ಕೊಳ್ಳೋದಿಲ್ಲ ಕಣೋ. ನಿನ್ನ ಹುಡುಗಾಟಿಗೆ ಮೋಸ ಅನಿಸ್ಕೊಳ್ಳೋ ಹಂತಕ್ಕೆ ತಲುಪೋದು ಬೇಡ. ಅವಳ ಕಾಳಜಿ ಮುಂದೆ ನೀನು ಪಟ್ಟು ಫಜೀತಿ ಏನೇನೂ ಇಲ್ಲ ಕಣೋ. ತಿಳಿತಾ? ಹಾಂ, ಹೇಳಿದ ಕೇಳಿಸ್ತೇನೋ? ತಿಳಿತು, ಅರ್ಥನೂ ಆಯಿತು. ಸರಿ ಸರಿಪ್ಪ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಮಲ್ಕೊಳ್ಳಿ. ಗುಡ್ ನೈಟ್. ಆಯ್ತು, ಗುಡ್ ನೈಟ್.
ಓಹೋ ಬಾಮಿದ ಏನೋ ಹಣ್ಣು ತಿಂತಾ ಇದೆಯಾ? ಹಂಗಾದ್ರೆ ನಾವು ಅನ್ಕೊಂಡಿರೋ ಕೆಲಸ ಎಲ್ಲ ಹಣ್ಣು ಅಂತನು. ರಾತ್ರಿ ಎಲ್ಲ ಅವಳು ಸರಿಯಾಗಿ ಕಾಟ ಕೊಟ್ಟ. ಇಷ್ಟು ದಿವಸ ನಮಗೆ ಸತಾಯಿಸಿದ್ಲಲ್ಲ, ಆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಯ್ತು ತಾನೆ? ಬಾಮೈದ ಸಾಕು ಕಣ, ಯಾವ ಬ್ಯಾಲೆನ್ಸು ಕ್ಲಿಯರ್ ಆಗಬೇಕಾಗಿಲ್ಲ. ಏನೋ ಮಾತಾಡ್ತಿದ್ಯಾ? ಹೌದು ಬಾಮೈದ, ಕ್ಷಮೆ ಕೇಳಕ್ಕೆ ಬಂದು ಮತ್ತೆ ಕ್ಷಮ್ಸಕ್ಕಾಗದೇ ಇರೋ ಥರ ತಪ್ಪು ಮಾಡ್ತಾ ಇದೀವಿ ಕಣ. ಅವಳ ಫೀಲಿಂಗ್ಸ್ ಜೊತೆ ಹುಡುಗಾಟ ಆಡ್ತಾ ಇದೀವಿ ಬಾಮೈದ. ಫೀಲಿಂಗ್ಸಾ? ಏನೋ ಹೇಳ್ತಿದ್ಯಾ? ಅಲ್ಲ ರಾತ್ರಿ ಮಲಗಿರ್ಬೇಕಾದ್ರೆ ಯಾವ್ದಾದ್ರು ಇಂಜೆಕ್ಷನ್ ಕೊಟ್ಬಿಟ್ಲ ಹೆಂಗೆ? ಅಲ್ಲ ಕಣೋ, ತಲೆಗೆ ಏಟ್ ಬಿದ್ದಿರೋ ಥರ ಡವ್ ಮಾಡು ಅಂದ್ರೆ ನಿಜವಾಗ್ಲೂ ತಲೆ ಕೆಟ್ಟಿರೋ ಥರ ಆಡ್ತಿದ್ಯಲ್ಲೋ? ಇಲ್ಲ ಬಾಮೈದ, ಕೆಟ್ಟಿರೋ ತಲೆ ಇವಾಗ ಸರಿ ಹೋಗ್ತಾ ಇದೆ. ಸತ್ಯ ಕಟ್ಟಿದ್ದು ಈ ತಾಯ್ತದಿಂದ. ತಾಯ್ತಾನ? ಹೌದು ಬಾಮೈದ, ನನಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆ ಅಂದ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಈ ತಾಯ್ತಾತನ ಕಟ್ಟಿದ್ದಾಳೆ. ನನಗೆ ಆಕ್ಸಿಡೆಂಟ್ ಆಗಿರೋದು ಸುಳ್ಳಾಗಿರ್ಬೋದು ಬಾಮೈದ, ಆದರೆ ಅವಳ ಕಾಳಜಿ ಅದು ಸುಳ್ಳಲ್ಲ. ನನಗೇನೂ ಆಗಿಲ್ಲ ಅನ್ನೋದು ಸತ್ಯ ಅಂತಾದರೆ ಅವಳ ನಂಬಿಕೆನೂ ಸತ್ಯ ಅಲ್ವಾ ಬಾಮೈದ? ಆ ನಂಬಿಕೆಗೆ ನಾವು ದ್ರೋಹ ಮಾಡಬಾರ್ದಲ್ಲೇನೋ? ಏನೋ ನಂಬಿಕೆ ಸತ್ಯ ಅಂತ ದೊಡ್ಡ ದೊಡ್ಡ ಫಿಲಾಸಫಿ ಬಗ್ಗೆ ಮಾತಾಡ್ತಿದ್ಯಲ್ಲೋ, ನಂಗೆ ಏನು ಅರ್ಥ ಆಗ್ತಿಲ್ಲ. ನಂಗೆ ಅರ್ಥ ಆಗೋದು ಬೇಡ. ನಿನಗೆ ಅರ್ಥ ಆಗೋದು ಬೇಕಾಗಿಲ್ಲ ಬಾಮೈದ. ನಾನು ಸತ್ಯನ ಹತ್ರ ಹೋಗಿ ಎಲ್ಲ ನಿಜಾನೂ ಹೇಳಿ ನಾವು ಮಾಡಿದ್ದೆಲ್ಲ ಡ್ರಾಮಾ, ನಾವು ಮಾಡಿದ್ದು ತಪ್ಪಾಯಿತು ಅಂತ ಅವಳಿಗೆ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡಿಸ್ತಾನಂತೆ? ಅರ್ಥನ? ನೀನ್ ಆ ಥರ ಅವಳಿಗೆ ಅರ್ಥ ಮಾಡ್ಸಕ್ ಹೋದ್ರೆ ನಮ್ಮನ್ನ ಅವಳು ಸೀದಾ ಕೋಮಾಗೆ ಕಳಿಸ್ಬಿಡ್ತಾಳೆ. ಈ ಥರ ಅರ್ಥ ಮಾಡ್ಸಕ್ ಹೋಗಿ 1000 ಸರಿ ಸಾರಿ ಕೇಳ್ದಲ್ಲ, ಅವಳಿಗೆ ಅರ್ಥ ಆಯ್ತಾ? ಅದೇನಾದರೂ ಆಗಿರಲಿ, ಅವಳು ನನಗೆ ಹೊಡೆದ್ರೂ ಪರವಾಗಿಲ್ಲ. ಅವಳ ಹತ್ರ ಹೋಗಿ ಎಲ್ಲ ನಿಜ ಹೇಳಿ ಇನ್ನೊಂದು 1000 ಸತಿ ಬೇಕಾದರೂ ನಾನು ಸಾರಿ ಕೇಳ್ತೀನಿ. ಅಯ್ಯೋ ಪಾಪಿ, ಕ್ಯಾಸೆಟ್ಟೆ ಚೇಂಜ್ ಮಾಡ್ತಿದ್ಯಲ್ಲೋ. ಹಂಗೆ ಮಾಡ್ಬೇಡ ಕಣೋ, ದೊಡ್ಡ ಅನಾಹುತ ಆಗ್ಬಿಡುತ್ತೆ. ನಾನು ಬೇರೆ ಪೊಲೀಸ್ ಸೆಟಪ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನೋ. ಅವ್ರು ಬಂದು ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿ 1-2 ಅವಾಜ್ ಹಾಕಿದ್ರೆ ನಮ್ಮೇಲೆ ಒಂದು ಸಣ್ಣ ಭಯ ಇರುತ್ತೆ. ಅದನ್ನೆಲ್ಲ ನೀನು ಹಾಳು ಮಾಡಬೇಡ. ಲೋ, ಏನೋ ಹೇಳ್ತಿದ್ಯಾ? ಮತ್ತೆ ಇದೆಲ್ಲ ಬೇಕಾ? ಬೇಕು ಬಾಮೈದ. ಬರೆಯೋ ಚಿತ್ರನ ಅರ್ಧಕ್ಕೆ ನಿಲ್ಸಕ್ಕಾಗತ್ತಾ? ಹಂಗೆ ಚಿತ್ರಕಥೆನೂ ಅರ್ಧಕ್ಕೆ ನಿಲ್ಸಕ್ಕಾಗಲ್ಲ. ಅಚ್ಚುಕಟ್ಟಾಗಿ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟು ಈ ಡ್ರಾಮಾನ ಎಂಡ್ ಮಾಡೋಣ. ಅದು ಅಲ್ಲದೆ ಅಪ್ಪಾಜಿ ಈ ಸ್ಟೋರಿಲಿ ಫುಲ್ಲು ಇನ್ವಾಲ್ವ್ ಆಗ್ಬಿಟ್ಟವ್ರೆ. ನೀನೇನಾದ್ರು ಸತ್ಯ ಹೇಳ್ಬಿಟ್ರೆ ಅಪ್ಪಾಜಿದು ಇಂಪ್ರೆಷನ್ ಡ್ಯಾಮೇಜ್ ಆಗಲ್ವಾ? ಅಪ್ಪ ನಿನ್ ಕೈ ಮುಗಿತೀನಿ ಕಣೋ, ನೀನ್ ಸುಮ್ಮನೆ ಇದ್ಬಿಡು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಲೋ, ಎಲ್ಲ ಹೋಗ್ತಾ ಇದೆ ಬಾಮೈದ? ಆಗಿರೋ ಟೆನ್ಷನ್ಗೆ ಎಲ್ಲಿಂದ ನೀರು ಬರ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ರೆಸ್ಟ್ ರೂಮ್ ಹೊರಡ್ತೀನಿ. ಏ